ಜಾತಿ ಜನಗಣತಿ ವರದಿ ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸಂದರ್ಭ ಬಂದಿರುವಂಥದ್ದು, ಪರಿಸ್ಥಿತಿ ಬಂದಿರುವಂಥದ್ದು. ಇಂದು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಒಕ್ಕಲಿಗ ಮತ್ತು ಲಿಂಗಾಯತರು ಈಗ ಸಿಡಿದೆದ್ದಿರುವಂಥದ್ದು ಯಾವ ಮಟ್ಟಕ್ಕೆ ಅಂತಂದರೆ, ಒಂದು ಕಡೆ ಏನು ಬಂದ್ ಮಾಡುವಂಥ ಸಂಬಂಧಪಟ್ಟಂತೆ ಕೂಡ ಹೇಳ್ತಾ ಇರುವಂಥದ್ದು, ಮತ್ತೊಂದು ಕಡೆ ಸಚಿವರು ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಕೂಗು ಹೇಳ್ತಾ ಇರುವಂಥದ್ದು, ಮತ್ತೊಂದು ಕಡೆ ಒಕ್ಕಲಿಗ ಲಿಂಗಾಯತ ಎರಡೂ ಒಂದಾದ ಸರ್ಕಾರ ಬಿದ್ದೋಗುತ್ತೆ ಅನ್ನುವ ಎಚ್ಚರಿಕೆ ಸಂದೇಶವನ್ನು ಹಿರಿಯ ನಾಯಕ ಶಾಮನೂರು ಶೇಷಾರಪ್ಪ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ JDSನ ಹಿರಿಯ ಶಾಸಕರಾದಂಥ ಮತ್ತು ಮಾಜಿ ಸಚಿವರಾದಂಥ ಮಂಜು ನಮ್ಮ ಜೊತೆ ಇರುವಂಥದ್ದು. ಸರ್, ಈಗ ಜಾತಿ ಜನಗಣತಿ ವರದಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾರಿಯಾದರೆ ಏನು? ನೋಡಿ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಆ ಕಾಪಿನ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾನು ಕೆಲವು ಮಂತ್ರಿಗಳ ಕಾಮೆಂಟನ್ನು ಕೂಡ ನೋಡಿದೆ, ಲಿಂಗಾಯತರದು, ಒಕ್ಕಲಿಗರದು, ಅದೇ ರೀತಿ ಇತರೆ ವರ್ಗದವ್ರದ್ದು ಎಲ್ಲರದು ನೋಡಿದೆ, ಸಂಘ ಸಂಸ್ಥೆಗಳು ಎಲ್ಲನೂ ನೋಡಿದೆ. ಬಹುಶಃ ಇದು ಯಾವಾಗಲೂ ಈ ರೀತಿ ವಿಕೋಪಕ್ಕೆ ಹೋಗ್ತಕ್ಕಂಥದ್ದನ್ನು ನಾನು ಯಾವಾಗಲೂ ನೋಡಿಲ್ಲ. ಯಾವ ರಾಜಕಾರಣದಲ್ಲಿ ಕುರ್ಚಿ ಮೇಲಿದ್ದಾರೋ ಯಾವುದನ್ನು ಹಠ ಹಿಡಿಬಾರ್ದು. ಇದು ಕಾಂತರಾಜ್ ಕೊಟ್ಟಂಥ ರಿಪೋರ್ಟಿಗೆ ಅವರ ಪೂರಕವಾಗಿ ಮಾಡಬೇಕು ಅಂತೇಳಿ ಹೆಗ್ಡೆ ಅವರಿಗೆ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೊಡ್ತಾರೆ. ಇದು ಜಾತಿ ಗಣತಿ ರಿಪೋರ್ಟ್ ಅಲ್ಲ. ಇದು ಇವರು ಕೊಡಬೇಕಾಗಿದ್ದು ಯಾವುದು, ಸಾಮಾಜಿಕ, ಶೈಕ್ಷಣಿಕ ಮತ್ತು ವಿದ್ಯೆ, ಇದರಲ್ಲಿ ಯಾವ ಸಮಾಜದಲ್ಲಿ ಆರ್ಥಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಹಿಂದಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಮುಂದಿದ್ದಾರೆ, ಯಾರು ಇಲ್ಲ ಅಂತಕ್ಕಂಥದ್ದನ್ನು ವರದಿ ಕೊಡೋದಕ್ಕೆ ಮಾತ್ರ ಈ ಸಮಿತಿಗೆ ಅಧಿಕಾರ ಇರ್ತಕ್ಕಂಥದ್ದು. ಇವರು ಜಾತಿನ ಮಾಡಿ ಈ ಜಾತಿಯವರು ಎಷ್ಟು ಜನ ಇದ್ದಾರೆ, ಈ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಕೊಡ್ತಕ್ಕಂಥದ್ದಕ್ಕೆ ಯಾರು ಕೊಟ್ಟಿರೋರು? ಇವರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ಇವರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಅವರು ಉಳಿವಿನ ಪ್ರಶ್ನೆಗೋಸ್ಕರ ಇದನ್ನು ಲೀಕ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಈಗ ರಿಪೋರ್ಟಲ್ಲಿ ಈಗ ನಾಳೆ ಚರ್ಚೆ ಮಾಡ್ತಕ್ಕಂಥ, ಇವತ್ತು ಬೆಳಿಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನಿದೆ, ಅದರಲ್ಲಿ ಏನೇನಿದೆ ಅನ್ನೋದು ಈಗ ಆಲ್ರೆಡಿ ಜಾರಿ ಆಗೋಗ್ಬಿಟ್ಟಿದೆ. ಏನು ಮಾಡಿದ್ದಾರೆ, ಇದು ಜಾತಿ ಗಣತಿಯಲ್ಲಿ ಇಷ್ಟ ಅದೇ ಇಷ್ಟು ಪರ್ಸೆಂಟ್ ಅವರು ಕೊಡಬೇಕು, ಅವ್ರಿಗೆ ಇಷ್ಟು ಪರ್ಸೆಂಟ್ ಇಷ್ಟು ಕೊಡಬೇಕು. ಒಕ್ಕಲಿಗ, ಈಗ ನಾನು ಜಾತ್ಯತೀತ, ನಾನು ಒಕ್ಕಲಿಗ, ನನಗೂ ನೋವಾಗ್ತದೆ. ನಮ್ಮದು ಬರೀ ಇರೋದು 65 ಲಕ್ಷ ಅಂತಂದರೆ ಬರೀ 6 ಜಿಲ್ಲೆ 8 ಜಿಲ್ಲೆನಲ್ಲಿ ಮೆಜಾರಿಟಿ ನಾವಿದ್ದೀವಿ. ನಾವು ಇದಿಲ್ಲ ಅಂತ ಕಡಿಮೆ ಇದ್ದೇವೆ ಅಂತಕ್ಕಂಥದ್ದು ಹೇಳೋದಿದೆಯಲ್ಲ. ನಮ್ಮಲ್ಲಿ 106 ಜಾತಿಗಳಿದ್ದಾವೆ. ಅದರಲ್ಲಿ ವೈಯಕ್ತಿಕವಾಗಿ ಕೆಲವೇ ಜಾತಿಗಳನ್ನ ಪರಿಗಣಿಸಿ ನಮ್ಮಲ್ಲಿ ಲೆಕ್ಕ ಹೇಳಿದ್ದಾರೆ. ಬಹುಶಃ ನನಗೆ ಗೊತ್ತಿರೋಂಗೆ 5,80,00,000 ಎಷ್ಟೋ ಜನನ ನಾವು ಒಂದು ಇದನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ನನ್ನ ಪ್ರಕಾರ 5,80,00,000 ಮಾಡಿರೋದು ನೋಡಿದರೆ, ಅವರು ನನಗೆ ಗೊತ್ತಿರೋಂಗೆ 15 ದಿವಸದಲ್ಲಿ ಇದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. 15 ದಿವಸದಲ್ಲಿ ಅದನ್ನು ಹೆಂಗೆ ಇಡೀ ರಾಜ್ಯದಲ್ಲಿ ಅದನ್ನು ರಿಪೋರ್ಟ್ ಕೊಡೋಕ್ಕಾಯ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಾಗೆ. ಇವರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ರೆವಿನ್ಯೂ ಅಥಾರಿಟೀಸು ಅಥವಾ ಎಲೆಕ್ಷನ್ ವೋಟಿಂಗ್ನ ಇದನ್ನು ಆಧಾರ ತಗೊಂಡು ಇದನ್ನು ಬರೆದಿರ್ತಕ್ಕಂಥದ್ದು. ಬಹುಶಃ ನನಗೆ ಗೊತ್ತಿದೆ, ಇವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಿದೆ, ಜಾತಿ ಗಣತಿ ರಿಪೋರ್ಟ್ ಕೊಡೋದಕ್ಕೆ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಜಾತಿ ಗಣತಿನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ರಿಸರ್ವೇಷನ್ ಅಂತಕ್ಕಂಥದ್ದು ಜನರಲ್ಗೆ 50% ಇರಬೇಕು, ರಿಸರ್ವೇಷನ್ ಬೇರೆ ಎಲ್ಲ ವರ್ಗದವ್ರಿಗೆ 49% ಇರಬೇಕು ಅಂತೇಳಿ. ಇವರು ಬ್ರಾಹ್ಮಣರಲ್ಲಿ ಎಷ್ಟು ಆರ್ಥಿಕವಾಗಿದ್ದಾರೆ, ಎಷ್ಟು ಆರ್ಥಿಕವಾಗಿಲ್ಲ, ಒಕ್ಕಲಿಗರಲ್ಲಿ ಎಷ್ಟು ಆರ್ಥಿಕವಾಗಿದ್ದಾರೆ, ಶೈಕ್ಷಣಿಕವಾಗಿದ್ದಾರೆ ಅಂತ ಗುರ್ತು ಮಾಡಬೇಕು, ಲಿಂಗಾಯತದಲ್ಲಿ ಗುರ್ತು ಮಾಡಬೇಕು, ಕುರುಬಾ ಜಾತಿಯಲ್ಲಿ ಗುರ್ತು ಮಾಡಬೇಕು, ಎಲ್ಲ ವರ್ಗದಲ್ಲೂ ಗುರ್ತು ಮಾಡಿ ರಿಪೋರ್ಟ್ ಕೊಡಬೇಕೆ ವಿನಃ ಇವರು ಜಾತಿ ಇಷ್ಟಿದೆ ಅಂತ ಹೇಳ್ತಕ್ಕಂಥದ್ದು ಕೊಟ್ಟಿದ್ದಾರಲ್ಲ, ಅದೇ ಮೊದಲನೇ ತಪ್ಪು. ಅದು ಕೊಟ್ಟಿರೋದಕ್ಕೆ ಇವರು ಪಶ್ಚಾತ್ತಾಪವನ್ನು ಮುಂದಿನ ದಿನಗಳಲ್ಲಿ ಪಡ್ತಾರೆ. ನಾವು ಕೂಡ ಶಾಸಕರಾಗಿದ್ದೀವಿ. ಇವತ್ತು ಇವರು ಕರೆದಿರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಲಿಂಗಾಯತರು, ಕಾಂಗ್ರೆಸ್ ಒಕ್ಕಲಿಗರು MLA ಕರೆದಿದ್ದಾರೆ. ಅದಕ್ಕೆ ನಾನು ವಿರೋಧ ಮಾಡ್ತಾಯಿದ್ದೀನಿ. ಇವರು ನಿಜವಾಗೂ ನಮ್ಮ ಸಮಾಜಕ್ಕೆ, ವೀರಶೈವ ಸಮಾಜಕ್ಕೆ ಒಂದು ನಿಜವಾದಂಥ ಒಂದು ಶಕ್ತಿ ಆಗಿರ್ತಕ್ಕಂಥ ಅನ್ಯಾಯದನ್ನು ಸರಿಪಡಿಸಬೇಕಾದ್ರೆ ಇವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 224 ಜನರಲ್ಲಿರ್ತಕ್ಕಂಥ ಲಿಂಗಾಯತರನ್ನ, ಒಕ್ಕಲಿಗರನ್ನ ಒಟ್ಟಿಗೆ ಕೂಡಿ ಸಭೆನ ಕರಿಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಸರ್, ಈಗ ಒಟ್ಟಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕ ಒಟ್ಟಾಗಿ ಸಭೆ ಯಾರು ಕರೀಲಿ, ಕುಮಾರಸ್ವಾಮಿನವರು ಕರೀಲಿ, DK ಶಿವಕುಮಾರ್ ಕರೀಲಿ, ಅಥವಾ ಸಿದ್ದರಾಮಯ್ಯನವರು ಕರೀಲಿ, ಶಾಮನೂರು ಶಿವಸ್ವಾಮಿ ಕರೀಲಿ, ಯಾರು ಕರೀಲಿ, ಒಟ್ಟಾಗಿ ಹೋರಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತನ್ನು ಹೇಳಿದ್ರೆ, ಅಂದರೆ ಇವಾಗ ಭಾಳ ಪ್ರಮುಖ ಒಂದು ಮಾತಿರುವಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ. ಇದು ಜಾತಿ ಜನತೆ ಮಾಡಕ್ಕೆ ಬರೋದಿಲ್ಲ, ಅದು ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಅದು ಒಂದು ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಅದ್ರ ಜೊತೆಗೆ ಒಕ್ಕಲಿಗರ ಸಂಘ ಅಂತ ಹೇಳಿದ್ರು, ತಾರಕಕ್ಕೇನಾದರೂ ಕೂಡ ಏರಿದ್ರೆ
ಸಚಿವರು ಈಗ ಪ್ರಮುಖ ಪಾತ್ರ ವಹಿಸಬೇಕಾಗಿರುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಅಗತ್ಯ ಬಿದ್ದರೆ ರಾಜೀನಾಮೆ ಕೂಡ ಸಿದ್ಧಾಗಿರಬೇಕು, ಅಂದರೆ ಅಧಿಕಾರಕ್ಕೆ ಯಾರು ಅಂಟ್ಕೊಳ್ಬಾರ್ದು ಅಂತ ಹೇಳಿರುವಂಥದ್ದು. ನೀವು ಸಚಿವರಿಗೆ ಹೇಳಕ್ಕೆ ಬಯಸ್ತೀರಿ ಸರ್? ಈಗ ಅವ್ರದ್ದು ಪ್ರಮುಖ ಪಾತ್ರ ಇರುವಂಥದ್ದು. ನೋಡಿ, ನಾನು ಹೇಳಿದ್ರು ಸಚಿವರು ರಾಜೀನಾಮೆ ಕೊಡಲ್ಲ, ಇನ್ನೊಬ್ರು ಹೇಳಿದ್ರು ಕೊಡಲ್ಲ. ಇದು ಪೊಲಿಟಿಕಲ್ ಗೇಮ್ ಮಾಡ್ಕೊಳಕ್ಕೆ ನೋಡ್ತಾರೆ. ನನ್ನ ಅನುಭವ, ರಾಜಕೀಯದ ಅನುಭವ, ಎಷ್ಟು ಜನ ಒಂದು ಇದನ್ನ ಅನ್ಯಾಯ ಆಗಿದೆ ಅಂತ ತ್ಯಾಗ ಮಾಡೋಕ್ಕೆ ರೆಡಿ ಇದ್ದಾರೆ. ಮಾಡಬೇಕಲ್ಲ ಯಾರು ಒಬ್ಬರು. ಈಗ ನಾವು ಕರೀಲಿ ಎಲ್ಲ ಶಾಸಕರನ್ನ, ನಮ್ಮ ಶಾಸಕರು ಇದೇ ಬೇಕಾಗಿಲ್ಲ, ಬೇಕಾದ್ರೆ ಹೋರಾಟ ಮಾಡ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋರಾಟ ಮಾಡೋಣ, ಅದು ನಾನು ರೆಡಿ ಇದ್ದೀವಿ. ಅದೇ ರೀತಿ ಎಲ್ಲ ಪಕ್ಷದಲ್ಲೂ ಕೂಡ ಇದಾಗಬೇಕು. ಇಲ್ಲಿ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಬೇರೆ ವರ್ಗದವ್ರನ್ನ ಕಡಿಮೆ ಮಾಡಿ ನಾವೆಲ್ಲ ಜಾಸ್ತಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ರಾಜಕೀಯ ಶಕ್ತಿನ ಪಡ್ಕೊಳಕ್ಕೆ ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥದ್ದು ಪೊಲಿಟಿಕಲಿ ಇಶ್ಯೂ, ಪೊಲಿಟಿಕಲ್ ಗೇಮ್ ಇದು, strategy. But this is not a political strategy or political game. It is killing our community, Lingayat and other communities. Even major communities like a Brahmin and other communities also. ಇದರಲ್ಲಿ ಇವರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪರಾಧ. ಕೂಡಲೇ ಇದು ಜಾತಿ ಗಣತಿ ಅಲ್ಲ, ಇದು ಓನ್ಲಿ ಶೈಕ್ಷಣಿಕ, ಇದು ಸಾಮಾಜಿಕ ಮತ್ತು ಇದಕ್ಕೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇದನ್ನು ಮುಂದಾಕೋದು ಒಳ್ಳೆಯದು ಅಂತಕ್ಕಂಥದ್ದು ನಂದು. ನೀವು ಸಲಹೆ ಕೊಟ್ಟಿದ್ರೆ ಮುಂದಾಕ್ಬೇಕು. ಒಂದು ವೇಳೆ ಹಾಕ್ಲಿಲ್ಲ, ಜಾರಿ ಮಾಡ್ತೀನಿ ಅನ್ನೋದಾದರೆ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಅಥವಾ ಕಮ್ಯುನಿಟಿಗೆ ನೀವು ಏನು ಸಲಹೆ ಕೊಡ್ತೀರಾ ಅಥವಾ ಏನಂತ ಅಭಿಪ್ರಾಯ? ನಮಗೆ ಶಾಸಕರು, ಮಂತ್ರಿಗಳು ಅಥವಾ ನಾನು ಇಂಪಾರ್ಟೆಂಟ್ ಅಲ್ಲ, ಸಮುದಾಯ ಇಲ್ಲಿ ಯಾರ್ಯಾರು ಇದಕ್ಕೆ ಅನ್ಯಾಯಕ್ಕೆ ಒಳಪಟ್ಟಿರ್ತಾರೆ ಅವರೆಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾರೆ, ಭಾರಿ ಕಷ್ಟ ಇದು, ಯೋಚನೆ ಮಾಡಬೇಕು. ನನಗೆ ಗೊತ್ತಿದೆ ಇವತ್ತು ನಡೀತಕ್ಕಂಥ ಇದರಲ್ಲಿ ಅವರೇ ಕೂಡ ಮುಂದಕ್ಕೆ ಆಗ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಆ ಶಕ್ತಿ ಈ ಎರಡು ಸಮಾಜಕ್ಕೂ ಇದೆ ಅಂತಕ್ಕಂಥದ್ದು. ಸಮುದಾಯದ ಹಿತ ಕಾಪಾಡಬೇಕು ಅಂತ ಬಂದರೆ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ಸಮುದಾಯ ಕಿಲ್ ಮಾಡೋಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದೆ. ಆ ರೀತಿ ಬಂದರೆ ಅಗತ್ಯ ಬಂದರೆ ಕೂಡ ನೀವು ಕೂಡ ರಾಜೀನಾಮೆ ಕೊಟ್ಟು ಹೊರಡಕ್ಕೆ ಮುಂದೆ ಇದ್ದೀರಾ ಹೋರಾಟಕ್ಕೆ? ಅಯ್ಯೋ, ನಾನು ನೋಡಪ್ಪ, ಈಗ ನೀವು ಹೇಳ್ತಾ ಇದ್ರಿ ಮನೆಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಈಗ ನನ್ನ ಮನೆಯಲ್ಲಿ ನಾನು ಒಕ್ಕಲಿಗ, ನನ್ನ ಹೆಂಡ್ತಿ ಬ್ಯಾಕ್ವರ್ಡ್ ಕ್ಲಾಸು, ನನ್ನ ಮಗ ಒಕ್ಕಲಿಗ, ಅವನ ಹೆಂಡ್ತಿನೂ ಬ್ಯಾಕ್ವರ್ಡ್ ಕ್ಲಾಸು, ಕೂರ್ಗೀಸು. ಮತ್ತೆ ಅಲ್ಲಿ ನಮ್ಗೆ ವರದಿನೇ ತೊಗೊಂಡಿಲ್ಲ, ಬಂದಿಲ್ವಲ್ಲ ನಮ್ಮಲ್ಲಿ, ಇಲ್ಲೇ ಗೊತ್ತಾಗ್ತದಲ್ಲ. ಎಕ್ಸಾಂಪಲ್ ಈಸ್ ಮೈ ಓನ್ ಹೌಸ್. ಅಂದರೆ ಇಟ್ ಈಸ್ ಓನ್ಲಿ ಗಿಮಿಕ್ಸ್. ಇವನ್ ರಾಜಕೀಯವಾಗಿ ನಾನು ಉಳ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ನಿಲುವು ಇದು. ಇದರಲ್ಲಿ ನಿಜವಾಗ್ಲೂ ಕೂಡ ಸ್ಕೇಪ್ ಕೋಟ್ ಆಗಿರೋರು ಅಂದರೆ ಜಯಪ್ರಕಾಶ್ ಹೆಗ್ಡೆ ಅವರು ಅವ್ರ ಕೈಲಿ ಸೈನ್ ಹಾಕ್ಸಿದ್ದಾರೆ ಅಷ್ಟೇ. ಜಯಪ್ರಕಾಶ್ ಸೈನ್ ಹಾಕಿರೋದುವೇ ಶೈಕ್ಷಣಿಕ ಇದರಲ್ಲಿ ಇರ್ತಕ್ಕಂಥದ್ದಕ್ಕೆ ಮಾತ್ರ ಹೊರತು ಜಾತಿ ಗಣತಿಗೆ ಅವರು ಸೈನ್ ಹಾಕಿಲ್ಲ. ಎರಡೂ ಸಮುದಾಯದ ಒಟ್ಟಾಗಿ ಹೋರಾಟ ಮಾಡಿದ್ರೆ ಒಂದು ಬಲ ಬರುತ್ತಲ್ವ ಸರ್? ಅಲ್ಲ, ಒಟ್ಟಾಗಿ ಹೋರಾಟಕ್ಕೆ ಬಲ ಬರುತ್ತೆ ಅನ್ನೋದಕ್ಕಿಂತ ನಮ್ಮ ಸಮಾಜ ಸಮುದಾಯಗಳ ಬಗ್ಗೆ ನಾವು ಅವರ ಉಳಿವು ಬಗ್ಗೆ ನಾವು ಹೋರಾಟ ಮಾಡಬೇಕಲ್ಲ. ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಸೊ ಅದು ಯೋಚನೆ ಮಾಡೋದ್ರ ಜೊತೆಗೆ ಒಟ್ಟಾಗಿ ಹೋರಾಡಬೇಕು. ನಾನು ಕೂಡಲೇ ಹೇಳ್ತೀನಿ, ಯಾರ ಮಠಾಧೀಶರ ಕರೀಲಿ, ಕಾಂಗ್ರೆಸ್ ಅವರ ಕರೀಲಿ, ದಳದವರ ಕರೀಲಿ, ಬಿ ಜೆ ಪಿನವರ ಕರೀಲಿ, ಸಮುದಾಯದವರು ಎಲ್ಲ ಒಟ್ಟಾಗಿ ಹೋರಾಡ್ತಕ್ಕಂಥದ್ದು ಒಳ್ಳೆಯದು. ಇದನ್ನು ಕರೆ ಕೊಡಿ ಅಂತಕ್ಕಂಥದ್ದು ನನ್ನ ಒತ್ತಾಯ. ಸ್ವಾಮೀಜಿಗಳು ಎಂಟ್ರಿ ಆಗ್ಬೇಕಂತ ಹೇಳ್ತೀರಾ? ಆದರೆ ಒಳ್ಳೆಯದು, ಆಗಬೇಕು. ನನ್ನ ವೈಯಕ್ತಿಕವಾಗಿ ಸಮುದಾಯದ ಉಳಿವಿಗಾಗಿ, ಸಮುದಾಯ ಹೋರಾಟಕ್ಕಾಗಿ ನೀವು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬನ್ನಿ ಅಂದ್ರೂ ಕೂಡ ಬರ್ತೀರಿ ನೀವು? ನಾವು ಬರೋಕ್ಕೆ ರೆಡಿ ಇದ್ದೀವಿ, 100% ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀವಿ. ಒಕ್ಕಲಿಗರ ಸಂಘ ಇದರಲ್ಲಿ ಮುಂಚೂಣಿ ಆಗಬೇಕು. ಒಕ್ಕಲಿಗ ಸಂಘ ಇದನ್ನು ಸಂಪೂರ್ಣವಾಗಿ ನೇತೃತ್ವ ವಹಿಸಬೇಕು. ಅದು ವಹಿಸಿದಾಗ ಎಲ್ಲ ಜಿಲ್ಲೆಗಳಲ್ಲಿ ಸದಸ್ಯಗಳು ಇರೋದ್ರಿಂದ ಅದಾಗುತ್ತೆ. ನಮ್ಮ ಹೋರಾಟದಲ್ಲಿ ಫಲ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವೇಳೆ ಚರ್ಚೆ ಮಾಡಿದ್ರೆ ಜಾರಿ ಆದರೆ ಪಕ್ಷದ ಒಳಗಡೆ ಇರುವಂಥ ಸಚಿವರಿಗೂ ಕೂಡ ಒಂದು ಸಂದೇಶ ಹೋಗುತ್ತೆ. ಅವರೇ ಮುಂದೆ ಆಗುವಂಥ ಬೆಳವಣಿಗೆಗಳು ಅವರೇ ಕಾರಣಕರ್ತರಾಗ್ತಾರಲ್ವ, ಜವಾಬ್ದಾರಿ ಆಗ್ತಾರಲ್ವ? ನೋಡಿ, ಜಾರಿ ಆಗಕ್ಕೆ ಏನಾದ್ರು ಬಿಟ್ಟರೆ ಇವರು ಅಲ್ಲಿ ಮಂತ್ರಿ ಆಗಿರೋದಕ್ಕೆ, ಆ ಪಕ್ಷದಲ್ಲಿ ಶಾಸಕರಾಗಿರೋದಕ್ಕೆ ಅವ್ರ ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನು ನಾನು ಒತ್ತಾಯವಾಗಿ ಹೇಳ್ತಿದ್ದೆ. ಥ್ಯಾಂಕ್ ಯು. ಇದು ಮಂಜೂರು ಹೇಳಿಕೆ. ಅವರು ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು ಒಕ್ಕಲಿಗ ಸಮುದಾಯದ ಉಳಿವಿಗಾಗಿ ರಾಜೀನಾಮೆ ಕೊಟ್ಟು ಕೂಡ ಹೋರಾಟಕ್ಕೆ ರೆಡಿ ಇದ್ದೀನಿ. ಆದರೆ ಎಲ್ಲ ಪಕ್ಷದ, ಅಂದರೆ ಪಕ್ಷಾತೀತವಾಗಿ ಸ್ವಾಮೀಜಿಗಳಾದರೂ ಕರೀಲಿ, ಬಿ ಜೆ ಪಿ ಕಾದ್ರೂ JDS ಆದರೂ ಕರೀಲಿ, ಪಕ್ಷಾತೀತವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಸಭೆಯನ್ನು ಕರೆದು ಒಂದು ತೀರ್ಮಾನ ತೆಗೆದುಕೊಳ್ಬೇಕಂತ ಹೇಳೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ ರಿಪಬ್ಲಿಕ್ TV, ಬೆಂಗಳೂರು.